ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣ ಏನು ಹೇಳ್ತಾರೆ ಅಂತ ನೋಡೋಣ. ಸೊ 2 ಕಾರ್ಡ್ ಇಡ್ತೀನಿ, 2ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ಸೊ ನಿಮಗೆ ಏನು ಹೇಳ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಮೊದಲನೇದು ಎರಡನೇದು ಇಂಟರ್ನಲ್ ಸೂಪರ್ ಸೋಲ್ ಇದೆ, ವಿಸ್ಡಮ್ ಇದೆ. ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ನೀವೇನು ಮಾಡಿದ್ರೂ ತಪ್ಪಲ್ಲ. ಎಸ್, ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ಮರ್ಯಾದಾ ಹತ್ಯೆನ ಕೂಡ ಕಂಟ್ರೋಲ್ ಮಾಡಿ ಅನ್ನುವಂಥದ್ದು ಇದೆ. ಮರ್ಯಾದೆಗೋಸ್ಕರ ಅಥವಾ ಮರ್ಯಾದೆಗೆ ಅಂಜಿ ಬದುಕಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನು ಅಂತ ಗೊತ್ತಿಲ್ಲ, ನಿಮಗೆ ಅರ್ಥ ಆಗಿರ್ಬೋದು. ನಿಮಗೆ ಅವಮಾನ ಮಾಡಿದವರು ಅನುಭವಿಸ್ತಾರೆ. ಸೊ ಕರ್ಮ ರಿಟರ್ನ್ ಅಂತ ಏನು ಹೇಳ್ತಾರೆ, ಅದನ್ನು ಒಂದು ಸ್ವಾತಂತ್ರ್ಯ ಸಿಗುವಂಥ ಸಾಧ್ಯತೆಗಳಿದೆ. ಬಟ್ ಯಾರಿಗೋ ಇಲ್ಲಿ ಪ್ರಶ್ನೆ ಇದೆ, ಬಟ್ ಉತ್ತರ ಹೇಳಬೇಡಿ ಅನ್ನೋಷ್ಟು ಸೀಕ್ರೆಟ್ ಇದೆ. ಸೊ ಎಸ್, ಒಂದು ಕ್ರಿಟಿಕಲ್ ಸಿಚುವೇಶನ್, ಯಾರೋ ಅವಮಾನ ಮಾಡಿದ್ರು ಅಂತ ನಿಮಗೆ ನೀವು ತೊಂದರೆ ಮಾಡ್ಕೊಳ್ಬೇಡಿ. ಹುಷಾರಾಗಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಓಕೆ, ಅದನ್ನಲ್ಲೇ ಬಿಡ್ತೀನಿ. ಏನೋ ಒಂದಷ್ಟು ಸೀಕ್ರೆಟ್ ಎನರ್ಜಿ ಇದೆ. ಸೀಕ್ರೆಟ್ ಎನರ್ಜಿ ನಿಜವಾಗ್ಲೂ ಇದೆ. ಯಾವ ಥರದ ಸೀಕ್ರೆಟ್, ಏನು ಸೀಕ್ರೆಟ್ ಗೊತ್ತಿಲ್ಲ, ನೋಡುವ. ಅದು ಇಲ್ಲಿ ಬರೋದಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ಇಲ್ಲಿ ಹೆವಿ ಎನರ್ಜಿ ಇದೆ. ಮೊದಲನೇದು, ಎರಡನೇದು ಟೇಕ್ ಯುವರ್ ಓನ್ ಟೈಮ್. ಸೊ ರೆಸ್ಟ್ಲೆಸ್ ಮೈಂಡ್, ಮತ್ತು ಯಾರೋ ಇಲ್ಲಿ ಮದುವೆ ಮಾಡೇ ತೀರ್ತೀನಿ ನಾನು, ಯಾವುದೇ ಕಾರಣಕ್ಕೂ ನಾನು ನಿಲ್ಸೋದಿಲ್ಲ ಅಂತ ಹೋಗ್ತಾ ಇದ್ದಾರೆ. ಆಂಜನೇಯನ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಜೊತೆಗೆ ನಾನು ಯಾವತ್ತೂ ಸೋಲಲ್ಲ, ಯಾಕೆ ಅಂದರೆ ನಾನು ಸತ್ಯದ ದಾರಿಲಿ ಹೋಗ್ತಾ ಇದ್ದೀನಿ. ನಾನು ಹೋಗೋ ದಾರಿಲಿ ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸ್ಕೊಂಡು ಯಶಸ್ಸು, ಎಷ್ಟು ಜೋರಾಗಿ ಬರ್ತಿದೆ ನನ್ನ ವಾಯ್ಸ್ ತರಗೇನೆ, ಯಶಸ್ಸು ನಿನ್ನವರೆಗೂ ತಂದೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೆಲವರು. ನನಗೆ ಇಲ್ಲಿ ಜಾಸ್ತಿ ಸಿಂಗಲ್ಸ್ ಮತ್ತು ಒಂದು ಜವಾಬ್ದಾರಿಯುತ ಸೋಲ್, ಕರ್ತವ್ಯ ಏನೋ ಇದೆ, ಅದನ್ನು ನಿರ್ವಹಿಸಲಿಕ್ಕೆ ಯಾರೋ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ರೈಟ್ ಡೈರೆಕ್ಷನಲ್ಲಿ ಹೋಗ್ತಿದ್ದೀರಾ, ರೈಟ್ ವೇಲಿ ಹೋಗ್ತಿದ್ದೀರಾ. ಎಸ್, ಆ ಕಡೆ ಈ ಕಡೆ ಸ್ವಲ್ಪ ಶತ್ರುಗಳು ಇದ್ದಾರೆ, ಬಟ್ ನಿಮ್ಮ ಎದುರಿಗೆ ಬಂದು ನಿಲ್ಲೋಷ್ಟು ಧೈರ್ಯ ಅವ್ರು ಯಾರಿಗೂ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಬಟ್ ಇನ್ನೊಂಚೂರು ಕೇರ್ಫುಲ್ಲಾಗಿ ಹೋಗಬೇಕು ಅನ್ನುವಂಥದ್ದು ಇದೆ. ಸೊ ಮೈಂಡಿಗೆ ರೆಸ್ಟ್ ಕೊಡಬೇಡಿ, ಕೆಲಸ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ಇಲ್ಲಿ 2 ರೀತಿ ಎನರ್ಜಿ ಇದೆ. ಒಂದು, ನಿಮ್ಮ ಒಂದು ಪಾಸ್ಟ್ ಲೈಫ್ ಕರ್ಮನ ಈ ಜನ್ಮದಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ. ಎಷ್ಟೋ ಒಂದು ಜವಾಬ್ದಾರಿ ಯಾವಾಗೂ ಮುಗ್ಸೋಕ್ಕಾಗಿಲ್ಲ, ಬಟ್ ಈ ಸತಿ ಮುಗಿಸ್ಲೇಬೇಕು ಅನ್ನುವಂಥ ಅರ್ಥದಲ್ಲಿ ಹಠ ಮಾಡ್ಕೊಂಡು ಬಂದಿದ್ದೀರಾ. ಈ ಹಠ ನಿಮಗೆ ಜಯನ ತರುತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದು, ನೀವು ಹೋಗುವಂಥ ದಾರಿಲಿ ಏನೋ ಒಂದಷ್ಟು ಮುಖವಾಡ ಹಾಕ್ಕೊಂಡು ಒಂದಷ್ಟು ಅಪಾಯ ಕಾದಿದೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಸ್, ಮುಖವಾಡದ ಒಂದಷ್ಟು ಅಪಾಯಗಳು ಕಾಯ್ತಾ ಇದೆ, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ರೋಡಲ್ಲಿ ಅಚಾನಕ್ಕಾಗಿ ಹಂಸೋ ಕಲ್ಲೋ ಏನೋ ಇದ್ದು ಒಂಚೂರು ಗಾಡಿ ಪಲ್ಟಿ ಹೊಡೆಯೋ ಹಾಗೆ ಮಾಡಿಬಿಡ್ತಾರೆ. ಕರೆಕ್ಟಾಗಿ ಕ್ಲಚ್ ಎಲ್ಲಾಕಬೇಕು, ಬ್ರೇಕ್ ಎಲ್ಲಾಕಬೇಕು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಅದೃಷ್ಟವಶಾತ್ ನೀವು ಪಾರಾಗ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಶತ್ರುಗಳ ರುಂಡ ಚೆಂಡಾಡೋದಕ್ಕೆ ಸೊ ವಿರಾಟ್ ರೂಪದಲ್ಲಿ ಆ ಭದ್ರಕಾಳಿ ನಿಂತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಇದೆ. ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಪ್ರೀತಿ ತರಬೇಕು, ನೀವು ಪ್ರೀತಿಗೆ ಅರ್ಹರು ಅನ್ನುವಂಥ ಕಾರಣಕ್ಕೆ ಕೃಷ್ಣ ಮ್ಯೂಸಿಕ್ ಬರ್ತಾ ಇದೆ. ಕಾರಣಕ್ಕೆ ಯಾರೋ ಕಾಯ್ತಾ ಇದ್ದಾರೆ, ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಕರ್ತವ್ಯದಲ್ಲಿ, ನಿಮ್ಮ ಸತ್ಯದ ಹಾದಿಲಿ ನೀವೇನು ಹೋಗಬೇಕು ಹೀಗೆ ಹೋಗಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಕರ್ತವ್ಯದ ಕರೆಯಲ್ಲಿ ಅವರು ನಿರಂತರಾಗಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ
ನಿಮ್ಮನ್ನೇ ಮದುವೆ ಆಗಬೇಕು ಅನ್ನೋ ಹಠಕ್ಕೋಸ್ಕರ ನಿಮ್ಮ ಸುದ್ದಿನ ಕೇಳಿ 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 ಮೆಂಟಲ್ಲಿ ಅವರು ಕಳೆದು ಹೋಗಿದ್ದಾರೆ. ಸೊ ಶತಾಯ ಗತಾಯ ನಿಮ್ಮನ್ನ ಮದುವೆ ಆಗಲೇಬೇಕು ಅಂತ ನಂಗೆ ಗೊತ್ತಿಲ್ಲ ಯಾರು ಎನರ್ಜಿ ಇದೆ ಇಲ್ಲಿ ಅಂತ. ಆ ವ್ಯಕ್ತಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಎಷ್ಟೋ ಜನ್ಮಗಳಿಂದ ಮಿಸ್ ಆಗಿದ್ಯಾ, ಈ ಜನ್ಮದಲ್ಲಿ ನಿನ್ನನ್ನ ಮಿಸ್ ಮಾಡೋದೇ ಇಲ್ಲ ಕಣೆ ಅಂತ ಯಾರೋ ಹೇಳ್ತಾ ಇದ್ದಾರೆ. ಯಾರನ್ನೋ ಗೊತ್ತಿಲ್ಲ, ಬಟ್ ನೋಡೋಣ ಯಾರಿಗೆ ಈ ಥರ ಒಂಥರ ಅಡ್ವೆಂಚರಸ್ ಮದುವೆ ಆಗುತ್ತೋ ಗೊತ್ತಿಲ್ಲ. ಬಟ್ ಎಸ್, ಮದುವೆ ಆಗುತ್ತೆ ಅನ್ನೋವಂಥದ್ದು ಇದೆ. ಕೃಷ್ಣ ಹೇಗೆ ಹೋಗಿ ರುಕ್ಮಿಣಿ ದೇವಿನ ಮದುವೆ ಆದರು, ಆ ಥರದ್ದು ಒಂದು ಸ್ಟೋರಿ, ಹಿಸ್ಟಾರಿಕಲ್ ಸ್ಟೋರಿ ಮತ್ತೆ ರೀಟ್ರೀಟ್ ಅಥವಾ ರಿಪೀಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಇದೆಲ್ಲ ತುಂಬ ದೊಡ್ಡ ಹೆಸರಾಗುತ್ತೆ, ಇದೊಂದು ಸುದ್ದಿ ಆಗುತ್ತೆ ಅನ್ನುವಂಥದ್ದು ಇದೆ. ನನಗೆ ಯಾಕಾಗ ಬರ್ತಿದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿ ಆಗಿದೆ. ಸೊ ಅದನ್ನು ಬಿಟ್ಟು ಹೇಳೋದಾದರೆ ಸಡನ್ನಾಗಿ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಸೇರಿ ಮದುವೆ ಆಗುವಂಥ ಒಂದು ಜೋಡಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬ ದೂರದಿಂದ ಒಬ್ಬ ವ್ಯಕ್ತಿ ಎಲ್ಲ ಅಡೆತಡೆಗಳನ್ನೂ ಶತ್ರು ಬಾಧೆನೂ ನಿವಾರಣೆ ಮಾಡಿಕೊಂಡು ನಿಮ್ಮ ಜೊತೆ ಬರ್ತಿದ್ದಾರೆ. ನಿಮ್ಮನ್ನ ಮದುವೆ ಆಗಲಿಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇರುವಂಥ ವ್ಯಕ್ತಿನ ನೀವು ಎಷ್ಟು ಒಪ್ಕೊಳ್ತಿರೋ, ಎಷ್ಟು ಪರಿಚಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮನ್ನ ಮದುವೆ ಆಗಲಿಕ್ಕೆ ಬರ್ತಿರೋ ಅಂಥ ವ್ಯಕ್ತಿಗೆ ನಿಮ್ಮ ಬಗ್ಗೆ ಪರಿಚಯ ಇದೆ ಅನ್ನುವಂಥದ್ದು ಇದೆ. ಸೊ ಒಂದು ಸೋಲ್ ಬಗ್ಗೆ, ಸೋಲ್ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು, ಅಥವಾ ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಅದನ್ನು ಮೀರಿದ ಒಂದು ಎನರ್ಜಿ ಇದೆ ಇಲ್ಲಿ. ಖಂಡಿತವಾಗ್ಲೂ ಮದುವೆ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ದೇವರ ನಿರ್ಧಾರ ಆಗಿದೆ. ಸೊ ಗಾಡ್ ನಿರ್ಧಾರ ಮಾಡಿದೆ, ಹಾಗಾಗಿ ನಿಮ್ಮಿಬ್ಬರಿಗೂ ಮದುವೆ ಆಗುತ್ತೆ. ಸಿಂಗಲ್ಸ್ ಯಾರಿದ್ದೀರಾ, ಮದುವೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಈ ಸತಿ ಏನಾಗುತ್ತೆ ಅಂದರೆ, ನಿಮ್ಮ ಮದುವೆ ಆಗಬಾರ್ದು ಅಂತ ಯಾರು ತಡೀತಾ ಇದ್ರು ಅವರೇ ನಿಂತು ನಿಮ್ಮ ಮದುವೆ ಮಾಡಿಸುವಂಥ ಒತ್ತಡಕ್ಕೆ ಅಥವಾ ಅನಿವಾರ್ಯಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು ಇದೆ. ಯಾರು ನಿಮ್ಮ ಮದುವೆ ಆಗಲೇಬಾರ್ದು ಅಂತ ತಡೀತಾ ಇದ್ರು ಇಷ್ಟು ದಿನ, ಅವರೇ ನಿಮಗೆ ಮದುವೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಈ ವಾರದೊಳಗೆ ಫಿಕ್ಸ್ ಆಗ್ಬೋದು, ಇಲ್ಲ ಅಂದರೆ ಗೊತ್ತಿಲ್ಲ, ಇದು ವೀಕ್ಲಿ ಈ ಥರ ಹೋಗ್ಬಹುದು, ಒಂದು ವೀಕಲ್ಲಿ ಆಗ್ಬಹುದು, ಇಲ್ಲ ಬಿಫೋರ್ ಡಿಸೆಂಬರ್ ಒಳಗೆ ಈ ಮದುವೆ ಆಗೋಗುತ್ತೆ ಅನ್ನುವಂಥದ್ದು ಇದೆ. ಡಿಸೆಂಬರೂ ಹಿಡಿಯೋದಿಲ್ಲ, ಇನ್ನು ಬೇಗನೆ ಆಗತ್ತೆ ಅನ್ನುವಂಥದ್ದು ಇದೆ. ಬರೀ ಮ್ಯಾರೇಜಿಗೆ, ಅಡ್ವೆಂಚರಸ್ ಮ್ಯಾರೇಜಿಗೆ ಇಲ್ಲಿ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ಅಚಾನಕ್ಕಾಗಿ ಸಡನ್ನಾಗಿ ಮದುವೆ ಫಿಕ್ಸ್ ಆಗಿ ಅಲ್ಲೇ ಮದುವೆ ಆಗೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಕಂಗ್ರ್ಯಾಚುಲೇಷನ್. ಬಟ್ ಯಾರನ್ನ ಮದುವೆ ಆಗ್ತಿರೋ ತುಂಬ ಚೆನ್ನಾಗಿ ಮದುವೆ ಆಗುತ್ತೆ ಅನ್ನುವಂಥದ್ದು ಇದೆ. ಮತ್ತು ಇದೊಂದಿದೆ, ಇನ್ನೊಂದು ಡಿವೈನಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ಶ್ರೀರಾಮಚಂದ್ರರು ಏನಿದ್ದಾರೆ, ಅಯೋಧ್ಯ ರಾಮಚಂದ್ರರು ಮುಂದಿನ ದಿನಗಳಲ್ಲಿ, ಅಂದರೆ ಗೊತ್ತಿಲ್ಲ ಇನ್ನು ಎಷ್ಟು ವರ್ಷ ಆಗತ್ತೆ ಅಂತ, ಸೊ ಆವಾಗ ಸಾಂಪ್ರದಾಯಿಕವಾಗಿ ರಾಮನ ದೇವಸ್ಥಾನದಿಂದ ಸೀತೆಯ ದೇವಸ್ಥಾನದವರೆಗೂ ವರ ಪರೀಕ್ಷೆ ಅಥವಾ ವಧುವರರ ಮಾತುಕತೆ ಥರ ಆಗಿ ಅಲ್ಲಿಂದ ಸೀತಾಮಾತೆನ ತಗೊಂಬಂದು ವಿವಾಹ ಮಾಡುವಂಥ ಕಾರ್ಯಗಳು ನಡೆಯುತ್ತೆ ಅನ್ನೋವಂಥದ್ದು ಇದೆ ಅಯೋಧ್ಯೆಯಲ್ಲಿ. ಇದು ಇವಾಗಲ್ಲ, ಇನ್ನು ಎಷ್ಟು ವರ್ಷ ಆದಮೇಲೆ ಆ ಥರ ನಡೆಯುತ್ತೆ ಅಂತಾನು ಕೂಡ ವೈಬ್ ಬರ್ತಾ ಇದೆ. ನಾನು ಅದೃಷ್ಟಶಾಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನೋಡೋಕೆ ಬದುಕಿರ್ತೀನೋ ಇಲ್ಲೋ ಗೊತ್ತಿಲ್ಲ. ಇದ್ರೆ ಐ ಆಮ್ ವೆರಿ ಹ್ಯಾಪಿಯೆಸ್ಟ್ ಪರ್ಸನ್. ರಾಮ ಯಾವಾಗ ನೋಡೋಕೆ ಕರ್ಸ್ಕೊಳ್ತಾರೋ ಗೊತ್ತಿಲ್ಲ. ಓಕೆ, ನೋಡೋಣ. ಜೊತೆಗೆ ಯಾರಿಗೋ ಕಾಲ್ಗೆಜ್ಜೆ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಯಾರು ಮೆಹಂದಿ ಎಲ್ಲ ಹಾಕಿ ಜೋರಾಗಿ ರೆಡಿ ಆಗ್ತೀರಾ ಅನ್ನುವಂಥದ್ದು ಇದೆ. ಯಾರ್ದೋ ಮದುವೆಗೆ ನೀವು ಹೋಗಿ ನಿಮ್ಮ ಮದುವೆ ಫಿಕ್ಸ್ ಆಗಿ ಅದೇ ಚೌಟ್ರಿಲಿ ನಿಮ್ಮ ಮದುವೆ ಸರ್ಪ್ರೈಸಿಂಗ್ ಆಗಿ ಆಗ್ಬಿಡುತ್ತೆ ಅಂತ ಇದೆ. ಸೊ ಯಾರ್ದೋ ಮದುವೆಗೆ ಯಾರೋ ಹೋಗಿ ಯಾರ್ದೋ ನಿಮ್ಮ ಮದುವೆ ಆಗುವಂಥದ್ದು ಯಾರು ನೋಡ್ತಿದ್ದೀರಾ, ಅವ್ರ ಮದುವೆ ಆಗುವಂಥದ್ದಿದೆ. ನನಗೆ ಈ ಕಾರ್ಡಲ್ಲಿ ಮದುವೆ ಬಿಟ್ರೆ ಬೇರೆ ಏನೂ ಎನರ್ಜಿ ಬರ್ತಿಲ್ಲ. ಗ್ಯಾರಂಟಿ ಮದುವೆ ಆಗ್ತಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮದುವೆ ಆಗ್ತಿದೆ. ಎಸ್, ವೆಹಿಕಲಲ್ಲಿ ಓಡಾಡೋರಿಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ, ಬಟ್ ಆಂಜನೇಯ ಇದ್ದಾರೆ, ಕೃಷ್ಣ ಇರ್ತಾರೆ, ಅವ್ರು ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. ನದಿಗಳಲ್ಲಿ ಒಂಚೂರು ಪ್ರವಾಹ ಹೆಚ್ಚಾಗತ್ತೆ, ಬಟ್ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಏನೋ ಒಂದು ಕುಂಭಮೇಳಕ್ಕೆ ಸಂಬಂಧಪಟ್ಟಂಗೆ ಇಲ್ಲೊಂದಷ್ಟು ಸೀಕ್ರೆಟ್ ಎನರ್ಜಿ ಇದೆ.
ಅದು ಡಿಕೋಡ್ ಮಾಡಲಿಕ್ಕೆ ಸ್ವಲ್ಪ ನನಗೆ ಎನರ್ಜಿ ಸಾಕಾಗ್ತಾ ಇಲ್ಲ. ಮೇ ಬಿ ಇವತ್ತು ನನ್ನ ಮೈಂಡೇ ಸ್ವಲ್ಪ ವೀಕ್ ಇರೋದ್ರಿಂದ ಅದಾಗಿಲ್ಲ ಅನಿಸುತ್ತೆ. ಸೊ ಯಾರ್ಯಾರಿಗೆ ಈ ಕುಂಭಮೇಳಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇದೆ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಸೊ ಏನೋ ಒಂದಷ್ಟು ರಹಸ್ಯ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಗೊತ್ತಿಲ್ಲ, ಕುಂಭಮೇಳ ಮುಹೂರ್ತ ಇರ್ಬೋದು ಅಥವಾ ಕುಂಭಮೇಳದಲ್ಲಿ ಒಂದಷ್ಟು ಅವಘಡಗಳನ್ನ ಮಾಡಬೇಕು ಅಥವಾ ಕುಂಭಮೇಳನ ಅಪವಿತ್ರ ಮಾಡಬೇಕು ಅನ್ನೋ ಅಂಥದ್ದು ಅಥವಾ ಸಮಥಿಂಗ್ ಏನು ಆ ಟೈಮಲ್ಲಿ ಸಮಸ್ಯೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರ್ಯಾರು ಮದುವೆ ಆಗ್ತಿದ್ದೀರಾ, ಕಂಗ್ರ್ಯಾಚುಲೇಷನ್, ನಿಮಗೋಸ್ಕರ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಒಪ್ಪಿ ಮದುವೆ ಆಗಿ ಪ್ಲೀಸ್ ಅನ್ನೋವಂಥದ್ದು ಇದೆ. ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಅಂತ ಯಾರೋ ಇಲ್ಲಿ ಹೇಳ್ತಾ ಇರೋದು, ಇಬ್ಬರು ಎನರ್ಜಿನೂ ಇದೆ ಇಲ್ಲಿ. ಯಾರು ಮದುವೆ ಆಗಕ್ಕೆ ಹೋಗ್ತಾರೋ, ಯಾರು ಮದುವೆ ಮಾಡಿಸ್ತಾರೋ, ಯಾರು ಮದುವೆ ಆಗ್ತಾರೋ, ಎಲ್ಲರೂ ಎನರ್ಜಿನೂ ಇದೆ. ಇನ್ ಫ್ಯೂಚರ್ ಡೇಸಲ್ಲಿ ಯಾರೋ ಅಮೇರಿಕಾಗೋ ಸಮಥಿಂಗ್ ಬೇರೆ ದೇಶಕ್ಕೇನೋ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗತ್ತೆ, ತುಂಬಾ ಒಳ್ಳೇದಾಗತ್ತೆ. ಸೊ ಎಷ್ಟೋ ವೆಯ್ಟಿಂಗ್ ಆದಮೇಲೆ ಇದೊಂದು ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ ಯಾರಿಗೆ ಏನು ಅನ್ನುವಂಥದ್ದು. ಗ್ರೀನ್ ಕಲರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಪಿಸ್ತಾ ಗ್ರೀನ್ ಆ್ಯಂಡ್ ಬಾಟಲ್ ಗ್ರೀನ್ ಕಲರ್ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಯಾಕೆ ಅಂತ. ನೆವಿ ಬ್ಲೂ, ಪಿಸ್ತಾ ಗ್ರೀನ್, ಬಾಟಲ್ ಗ್ರೀನ್ ಕಲರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಅವರೇ ತುಂಬ ಅನುಕೂಲನ ಬಿಟ್ಟು ಕೆಳಗಿಳಿದು ಬಂದು ನಿಮ್ಮನ್ನು ಒಪ್ಪಿ ಮದುವೆ ಆಗ್ತಾರೆ. ಸೊ ಡೋಂಟ್ ಗೋ ವಿತ್ ಕಲರ್, ಗೋ ವಿತ್ ಫೀಲ್ ಅನ್ನುವಂಥದ್ದು ಇದೆ. ಸೊ ಕಂಗ್ರ್ಯಾಚುಲೇಷನ್. ನಂಗೆ ಈ ಕಾರ್ಡನ್ನ ಮೂವ್ ಆನ್ ಮಾಡಲಿಕ್ಕೆ ಆಗ್ತಿಲ್ಲ. ಯಾರನ್ನಾದರೂ ಮದುವೆ ಆಗಲೇಬೇಕು ಅಂತ ನಿರ್ಧಾರ ಮಾಡಿದರೆ, ಸಿಂಗಲ್ಸ್ ತುಂಬ ಅಡ್ಡಿ ಆತಂಕಗಳಿದ್ರೆ, ಟ್ರೂಲಿ ಸಿಂಗಲ್ಸ್, ಓನ್ಲಿ ಸಿಂಗಲ್ಸ್, ಬರೀ ಸಿಂಗಲ್ ಆಗಿ ಇರೋರಿಗೆ ಮಾತ್ರ ರೀಡಿಂಗು. ಖಂಡಿತ ನಿಮ್ಮ ಜೀವನಕ್ಕೆ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಮದುವೆ ಆದಮೇಲೆ ಹೇಗಿರ್ತೀರಾ ಅಂತ ಯಾರ್ದೋ ಪ್ರಶ್ನೆ ಇದೆ. ಸೊ ಖಂಡಿತವಾಗ್ಲೂ ವೇರಿಯೇಷನ್ ಇದ್ದೇ ಇರುತ್ತೆ. ವೇರಿಯೇಷನ್ ಜೊತೆಗೆ ಒಂದು ಕ್ಲಾರಿಟಿ ಕೂಡ ಇರುತ್ತೆ. ಸೊ ಇಟ್ ವಿಲ್ ಗೋ ಆನ್. ಓಕೆ, ಚೆನ್ನಾಗಿ ಎಂಜಾಯ್ ಮಾಡಿ. ಟೇಕ್. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಚೇಂಜಿಂಗ್ ಬಾಡೀಸ್, ಸಕ್ಸಸ್ ಇನ್ ಯೋಗ, ಕಮ್ ಮೆಡಿಟೇಷನ್. ನಿಜ ಬೆಳಗ್ಗೆಯಿಂದ ಬೇಜಾರಾಗ್ಬಿಟ್ಟಿತ್ತು. ಬಿಕಾಸ್ ನನಗೆ ಶನಿವಾರ ತುಂಬ ಇಷ್ಟದ ದಿನ, ಮನೆ ವಾರ ತಿರುಪತಿ ತಿಮ್ಮಪ್ಪಂದು ಅಂತ. ಬಟ್ ನನ್ನ ತಮ್ಮ ಹೋದಾಗಿಂದ ಶನಿವಾರ ಯಾಕೆ ಬರುತ್ತೆ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಹಾಗಾಗಿ ರೀಡಿಂಗ್ ಮಾಡ್ದಿರ ಸುಮ್ಮನೆ ಕೂತಿದ್ದೆ. ಬಟ್ ಇವಾಗ ಈ ರೀಡಿಂಗ್ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತಿದೆ. ಯಾರಿಗೆ ಅಂತ ಗೊತ್ತಿಲ್ಲ, ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ವೆರಿ ವೆರಿ ಸ್ಪೆಷಲ್. ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಕಂಗ್ರ್ಯಾಚುಲೇಷನ್. ನಿಮ್ಮ ಜೀವನದಲ್ಲಿ ಶಾಂತಿನ ಭಗವಂತ ಕರುಣೆ ಮಾಡ್ತಿದ್ದಾನೆ. ನಿಮ್ಮ ಲೈಫು ಇಷ್ಟು ವರ್ಷದಿಂದ ಏನು ಒಂದು ರಣರಂಗ ಆಗಿತ್ತು, ಆ ರಣರಂಗದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಶತ್ರುಗಳೆಲ್ಲ ಪಲಾಯನ ಮಾಡ್ತಾರೆ, ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಶತ್ರುಗಳೆಲ್ಲ ದೂರ ಆಗ್ತಾರೆ. ಶತ್ರುಗಳೆಲ್ಲರೂ ತುಂಬ ತೊಂದರೆ ಕೊಡ್ತಿದ್ದವರು ಇಲ್ಲ ಆಗ್ತಾರೆ. ಇನ್ನೊಂದಷ್ಟು ಜನ ಸಂಹಾರ ಆಗ್ತಾರೆ ಅನ್ನುವಂಥದ್ದು ಇದೆ. ವರ್ಲ್ಡ್ ವಾರ್ ಕೂಡ ಏನು ನಡೀತಾ ಇತ್ತು, ಎಲ್ಲೆಲ್ಲಿ ನಡೀತಾ ಇತ್ತು, ಅದೆಲ್ಲ ಶಾಂತ ಆಗತ್ತೆ ಅನ್ನುವಂಥದ್ದು ಇದೆ. ನೀವು ಹೋಗ್ತಾ ಇರುವಂಥ ಡೈರೆಕ್ಷನಲ್ಲಿ ಶತ್ರುಗಳಿದ್ದಾರೆ. ಬಟ್ ನೀವು ಆ ಯುದ್ಧದ ಮೂಡ್ನ ಬಿಟ್ಬಿಟ್ಟು ಕಾಮ್ ಮೂಡಿಗೆ ಬರ್ತೀರಾ. ಸೊ ಒಳ್ಳೆ ಎನರ್ಜಿಲಿ ನೀವು ಇದ್ದೀರಾ. ಖಂಡಿತ ಯಶಸ್ಸು ನಿಮ್ಮದೇನೆ ಅನ್ನುವಂಥದ್ದು ಇದೆ. ಏನೇ ಆದರೂ ಸತ್ಯನ ಬಿಟ್ಕೊಡ್ಬೇಡಿ, ನ್ಯಾಯನ ಬಿಟ್ಕೊಡ್ಬೇಡಿ. ಸತ್ಯಮೇವ ಜಯತೆ ಅನ್ನುವಂಥದ್ದು ಯಾವಾಗಲೂ ನೆನಪಲ್ಲಿ ಇರಲಿ. ಜೊತೆಗೆ ಸತ್ಯ ಮತ್ತು ನ್ಯಾಯ ಮತ್ತು ಟ್ರೂತ್, ದ ಹಿಡನ್ ಟ್ರೂತ್, ಸತ್ಯ ಯಾವಾಗಲೂ ಕಳೆದು ಹೋಗ್ದಿರೋ ಹಾಗೆ, ಅಥವಾ ಸತ್ಯ ಏನೋ ಒಂದು ಸತ್ಯ ಸತ್ತು ಹೋಗ್ದಿರೋ ಹಾಗೆ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ. ನಿಮಗೆ ಬಿಟ್ಟಂಥ ವಿಚಾರ. ಕಾಲಕ್ಕೂ ಸತ್ಯ ನಡೀತಾನೇ ಇರಬೇಕು, ಸತ್ಯ ಬದುಕಿರಬೇಕು, ಅಥವಾ ಸತ್ಯನ ಉಳಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಎಸ್, ಆ ಫಸ್ಟ್ ಕಾರ್ಡಲ್ಲಿ ಏನಿತ್ತೋ ಇಲ್ಲೂ ಅದೇ ಇದೆ. ನೀವೇ ನೋಡಿದ್ರಿ, ನಿಮ್ಮ ಮುಂದೆನೇ ಶಫಲ್ ಮಾಡಿ ಇಟ್ಟಿದ್ದೀನಿ.
ಸೊ ಸಕ್ಸಸ್ ಇನ್ ಯೋಗ ಇದೆ. ಸೊ ಸಿಂಗಲ್ಸಿಗೆ ಇದನ್ನ ಡೆಡಿಕೇಟ್ ಮಾಡಿಬಿಡ್ಬೋದು ಈ ರೀಡಿಂಗನ್ನು. ಸೊ ಅಷ್ಟು ಚೆನ್ನಾಗಿದೆ. ಲವ್ ಮ್ಯಾರೇಜ್ ಆಗಿರೋರಿಗೆ ಪ್ರೀತಿ ದೂರ ಆಗಿದ್ರೆ ಮತ್ತೆ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ. ಸೊ ಶಿವ ಪಾರ್ವತಿ ಥರ ದಿವ್ಯವಾಗಿ ಇರುತ್ತೆ ನಿಮ್ಮ ಜೀವನ ಅನ್ನುವಂಥದ್ದು ಇದೆ. ಸೊ ಎಸ್, ತಾವರೆ ಪುಷ್ಪನ ರಾಧಾಕೃಷ್ಣರಿಗೆ ಸಮರ್ಪಣೆ ಮಾಡಿ ಅಥವಾ ಕೃಷ್ಣ ರುಕ್ಮಿಣಿರಿಗೆ ಸಮರ್ಪಣೆ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಓಂ ಕ್ಲೀಂ ಕೃಷ್ಣಾಯ ನಮಃ ಅದನ್ನು ಹೇಳ್ಕೊಳ್ಳಿ, ಅಥವಾ ರಾಧಾಕೃಷ್ಣ ಮಂತ್ರ ಜಪಾನ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಸದ್ಯಕ್ಕೆ ನಿಮ್ಮ ಇನ್ ಆ್ಯಂಡ್ ಎನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ಕಾಲುಂಗುರ ಗೆಜ್ಜೆ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ವಾಚ್ ಮತ್ತು ಬಳೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಉಂಗುರಗಳು, ಏನು ಒಡವೆಗಳು, ಅಲಂಕಾರಿಕ ಒಡವೆಗಳು ಗಿಫ್ಟ್ ಆಗಿ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬಾ ರೆಡಿಯಾಗಿ ಒಂದು ಸೆಲೆಬ್ರೇಷನ್ ಮೂಡಲ್ಲಿ ನಿಮ್ಮ ಲೈಫ್ ಹೋಗುತ್ತೆ ಅನ್ನುವಂಥದ್ದು ಇದೆ. ಇದರ ಮಧ್ಯೆ ಇಷ್ಟು ವರ್ಷದ ತಪಸ್ಸು, ಹೋರಾಟ ಎಲ್ಲ ಆಗಿ ಈಗ ಒಂದು ಶಾಂತತೆ ಬರುತ್ತೆ ನಿಮ್ಮ ಜೀವನದಲ್ಲಿ, ಪ್ರಕೃತಿಲಿ ಎರಡು ಕಡೆ ಶಾಂತತೆ ಬರುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಯುದ್ಧ ಮುಗಿದ ನಂತರದ ಶಾಂತತೆ ಅಥವಾ ಒಂದು ಫೈನಲ್ ಟಚ್, ಈ ಒಂದು ಆಂತರಿಕ ಯುದ್ಧ ಇರ್ಬೋದು, ಅಥವಾ ಜಾಗತಿಕ ಯುದ್ಧ ಇರ್ಬೋದು, ಅಥವಾ ಬಾಹ್ಯ ಯುದ್ಧ ಇರಬಹುದು, ಅಥವಾ ಭಾವನೆಗಳ ವಿರುದ್ಧ ನಿಮ್ಮ ಶತ್ರುಗಳ ಸಮರ ಇರಬಹುದು, ಎಲ್ಲದರಲ್ಲೂ ಜಯ ಸಾಧಿಸ್ತೀರಾ. ತಾಳ್ಮೆಯಿಂದ ಇರಿ. ಪ್ರೀತಿನ ಬಿಟ್ಟು ಬೇರೇನು ಮಾಡಬೇಡಿ, ಶಾಂತಿನ ಬಿಟ್ಟು ಬೇರೇನು ಮಾಡಬೇಡಿ. ಪ್ರೀತಿ ಮಾರ್ಗದಲ್ಲೇ ಹೋಗಿ, ಪ್ರೀತಿಯಿಂದ ಗೆಲ್ಲಿ, ಪ್ರೀತಿಯಿಂದ ಹೋಲಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಕೃಷ್ಣನ ರೀಡಿಂಗ್ ಆಗಿದ್ರು ಕೂಡ ಕೃಷ್ಣ ಯಾವಾಗಲೂ ಪೀತಾಂಬರ ಧರ ಅಂತ ಕರೀತಾರೆ. ಪೀತಾಂಬರ ಅಂದರೆ ಯೆಲ್ಲೋ ಕಲರ್ ಸಿಲ್ಕ್, ಅಂದರೆ ಏನು ಹೇಳ್ತಾರೆ, ಸಿಲ್ಕ್ಗಿಂತ ಒಳ್ಳೆ ಬಟ್ಟೆ, ಆ ಕಲರ್ನ ಇಷ್ಟಪಡ್ತಾರೆ. ಅಟ್ ದಿ ಸೇಮ್ ಟೈಮ್ ಆ ಶಕ್ತಿ ದೇವತೆ ಕೂಡ ಯೆಲ್ಲೋ ಕಲರ್ ಬಟ್ಟೆನ ಇಷ್ಟಪಡ್ತಾರೆ. ಸೊ ಯೆಲ್ಲೋ ಕಲರ್ ಇಲ್ಲಿ ನಿಮಗೆ ಸಿಂಬಲಿಕ್ ಆಗಿ ಇದೆ, ಪಿಂಕ್ ಆ್ಯಂಡ್ ಯೆಲ್ಲೋ. ಸೊ ಯೆಲ್ಲೋ ಕಲರಲ್ಲಿ ಆ ಶಕ್ತಿ ದೇವತೆ, ಅದು ದ್ರೌಪದಿ ದೇವಿ ಇರ್ಬೋದು, ಅಥವಾ ಅಂಗಾಳ ಪರಮೇಶ್ವರಿ ದೇವಿ ಇರ್ಬೋದು, ಅಥವಾ ನೀವು ನಂಬಿರುವಂಥ ಯಾವುದೇ ದೇವಿ ಇರ್ಬೋದು. ಸೊ ನಿಮಗೆ ಶಕ್ತಿನ ಕೊಡ್ತಾರೆ, ಪ್ರೀತಿನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಶಕ್ತಿ, ಭಕ್ತಿ, ಪ್ರೀತಿ ಇದೇ ನಿಮ್ಮ ಮೂರು ಅಸ್ತ್ರಗಳು ನಿಮ್ಮ ಹತ್ರ, ನಿಮ್ಮಿಬ್ಬರ ಮಧ್ಯೆ ಇರಬೇಕಾಗಿರುವಂಥದ್ದು. ಅದನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಉಳಿಸ್ಕೊಳ್ತೀರ. ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಇಡೀ ವಿಶ್ವಕ್ಕೆ ಒಂದು ಮಾಯಾ ನಿದ್ರೆ ಬರೋದ್ರಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಯಾವ ರೀತಿಯ ಮಾಯಾ ನಿದ್ರೆ ನನಗೆ ಗೊತ್ತಿಲ್ಲ. ಅದೊಂದು ಸಂಗೀತ ಕೇಳಿ ಮಾಯಾ ನಿದ್ರೆ ಬರುತ್ತೋ, ಅಥವಾ ಸುದರ್ಶನ ಬೀಸಿ ಮಾಯಾ ನಿದ್ರೆನ ತರಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಎಂಡನ್ನ ಆಡ್ತಾ ಇದ್ದಾರೆ ಇಲ್ಲಿ ಕೃಷ್ಣ ಅನ್ನುವಂಥದ್ದು ಇದೆ. ಎರಡು ರೀತಿಯಲ್ಲಿ ನಿಮ್ಮ ಒಂದು ಆಂತರಿಕ, ನಿಮ್ಮ ಪರ್ಸ್ನಲ್ ಲೈಫಿಗೆ ಸಂಬಂಧಪಟ್ಟಂತೆ ಒಂದು ಎಂಡಿಂಗ್ನ ಆಡ್ತಾ ಇದ್ದಾರೆ. ಇನ್ನೊಂದು ನಿಮ್ಮ ಅಥವಾ ನಮ್ಮ ಜಾಗತಿಕ ಮಟ್ಟದ ವಿಶ್ವಕ್ಕೆ ಒಂದು ಎಂಡಿಂಗನ್ನು ಆಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ. ಹಾಗಾಗಿ ಶಾಂತಿಯಿಂದ ಶಕುನನ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವ ಶಕುನ ಅಂತ ಗೊತ್ತಿಲ್ಲ, ಯಾವುದೋ ಒಂದಷ್ಟು ಹಕ್ಕಿಗಳು ಶಕುನ ನುಡಿಲಿಕ್ಕೆ ನಿಂತಿದ್ದಾವೆ, ಶಕುನ ನುಡಿತಾ ಇದ್ದಾವೆ. ಅದನ್ನು ಹುಡುಕಕ್ಕೆ ಹೋಗಬೇಡಿ. ಅದು ಎಲ್ಲೇ ಹೇಳಿದ್ರು ಕೂಡ ನಿಮಗೆ ಕೇಳಿಸುತ್ತೆ. ಅದು ಕೇಳಿಸ್ಕೊಳ್ಬೇಕು ಅಂದರೆ ಶಾಂತವಾಗಿ ಧ್ಯಾನದ ಮೊರೆ ಹೋಗಿ ಆ ಶಕುನ, ಹಕ್ಕಿ ನುಡಿದಂಥ ಶಕುನ ನಿಮ್ಮವರೆಗೂ ಬಂದು ತಲುಪುತ್ತೆ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಮತ್ತು ಉಪಯುಕ್ತವಾದ ಮಾಹಿತಿನ ತಿಳಿಸ್ಕೊಡುತ್ತೆ. ಮುಂದಿನ ಕೆಲಸ ಕಾರ್ಯಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನ್ನುವಂಥದ್ದು ಒಂದು ಮಹತ್ತರವಾದ ಸಂದೇಶ ಇದೆ. ಯಾರಿಗೆ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ಇದೆ. ಸೊ ಕರ್ಣನಂತೆ ನಾನು ಕೊಟ್ಟಿ ಮೋಸ ಹೋದೆ ಅಂತ ಹೇಳೋರಿಗೆ ಸೊ ಎಚ್ಚರ ತಪ್ಪಬೇಡ ಅನ್ನುವಂಥ ಸಲಹೆ ಕೂಡ ಇದೆ. ಸೊ ಎಚ್ಚರ ತಪ್ಪಬೇಡ, ಎಚ್ಚರವಾಗಿ ಇರು ಅನ್ನುವಂಥದ್ದು ಇದೆ. ಸೊ ನಿನ್ನ ಒಳ್ಳೆತನಕ್ಕೆ ಇನ್ನಷ್ಟು ಬೆಲೆ ಇದೆ, ಇನ್ನಷ್ಟು ಮಹತ್ ಕಾರ್ಯಗಳು ಆಗೋಕ್ಕಿಂತ ಮುಂಚೆ ನಿನ್ನಿಂದ ಆದಂಥ ತಪ್ಪುಗಳನ್ನ ನೀನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ.
ಶ್ವಾಸಕೋಶ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಇದ್ದರೆ ಅದನ್ನು ಬಗೆಹರಿಸಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೆತ್ತ ತಂದೆ ತಾಯಿಗಳ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯ ಪ್ರೀತಿ, ಶಕ್ತಿ, ಭಕ್ತಿ ಬರಲಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ತುಂಬ ಮುಖ್ಯವಾದಂಥ ವಿಚಾರ, ಮರ್ತು ಹೋಗ್ತಾ ಇದ್ದೀರಾ ಅಥವಾ ಮರೆಸ್ತಾ ಇದ್ದಾರೆ. ಮರ್ತು ಹೋಗದಿರೋ ಹಾಗೆ, ಮರೆಸ್ತಿರ ಇರೋ ಹಾಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲರೂ ಕಂಟ್ರೋಲಲ್ಲಿ ಇರಬೇಕು, ಯಾರು ಒಬ್ಬರು ಕಂಟ್ರೋಲ್ ತಪ್ಪಿದ್ರು ಎಲ್ಲ ಹಾಳಾಗತ್ತೆ ಅನ್ನುವಂಥ ಸಂದೇಶ ಕೂಡ ದೇವರ ಕಡೆಯಿಂದ ಇದೆ ಇಲ್ಲಿ. ಸೊ ಹಾಗಾಗಿ ದೇವರೇ ನಿಮಗೆ ಸಂದೇಶ ಕೊಟ್ಟರು ಅಂತ ಅನ್ಕೊಂಬಿಡಿ. ಕೃಷ್ಣನ ಮುಖೇನ ನಿಮಗೆ ಸಂದೇಶ ಇದೆ. ಸೊ ಎಸ್, ಸೊಂಟಕ್ಕೆ ಒಂದು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಥವಾ ನಿಮ್ಮ 3ನೇ ಚಕ್ರ, 2ನೇ ಚಕ್ರ, ಬೇಸ್ ಚಕ್ರ, 3 ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಾಯತ್ರಿ ಮಂತ್ರ ಜಪ ಮಾಡಲೇಬೇಕು, ಇದನ್ನ ಮಾಡಿ ಅನ್ನುವಂಥದ್ದು ಇದೆ. ಸುದರ್ಶನ ಗಾಯತ್ರಿ ಮಂತ್ರ ಜಪ ಆದರೂ ಆಯಿತು, ಕೃಷ್ಣ ಗಾಯತ್ರಿ ಮಂತ್ರ ಜಪ ಆದರೂ ಆಯಿತು, ಇದನ್ನ ಮಾಡಿ ಅನ್ನುವಂಥದ್ದು ಇದೆ. ಪರ್ಪಲ್ ಕಲರ್ ಸೀರೆ ಯಾರಿಗೂ ಗಿಫ್ಟ್ ಆಗಿ ಬರೋದ್ರಲ್ಲಿ ಇದೆ. ದೇವರಿಗೆ ಮಡಿಲಕ್ಕಿ ಸಮರ್ಪಣೆ ಮತ್ತು ಕೃಷ್ಣನಿಗೆ ವಸ್ತ್ರ ಮತ್ತು ಹೂವಿನ ಹಾರದ ಸಮರ್ಪಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿಲಿ ಯಶಸ್ಸು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಅರಿಶಿಣದ ಶಾಸ್ತ್ರ ಏನೋ ನಡೆಯುತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಅಥವಾ ಈ ಹುಡುಗ ಯಾರು ಅಥವಾ ಹುಡುಗಿ ಯಾರು ಅಂತ ನೋಡ್ದಿರನೆ ಅರಿಶಿಣ ಶಾಸ್ತ್ರದ ದಿನ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಯಾರಿಗೆ ಅಂತ ಗೊತ್ತಿಲ್ಲ, ಸಮಥಿಂಗ್ ಮದುವೆಯಲ್ಲಿ ವೆರೈಟಿ ಕೇಳ್ತಾರಲ್ಲ, ಆ ಥರದವ್ರದ್ದು ಯಾರ್ದೋ ಎನರ್ಜಿ ಇರ್ಬೋದು ಇಲ್ಲಿ. ಆಲ್ ದ ಬೆಸ್ಟ್. ಸೊ ಇಲ್ಲಿ ಸಿಂಗಲ್ಸ್, ಕಂಗ್ರ್ಯಾಚುಲೇಷನ್, ಎಲ್ಲರಿಗೂ ಮದುವೆ ಯೋಗ ಬಂದಿದೆ. ತುಂಬ ಜನ ಸಿಂಗಲ್ಸ್ ಇದ್ದೀರಾ, ಮದುವೆ ಆಗ್ದಿರ ಇರೋರು ಅಂತ ಅನಿಸುತ್ತೆ. ಸೊ ಹೋಗ್ತಾ ಹೋಗ್ತಾ ನಾವು ಕೂಡ ನಮ್ಮ ಪಕ್ಕದ ರಾಷ್ಟ್ರದ ಥರ ಒಂದೇ ಮಗು ಇತ್ತು, ಇನ್ಮೇಲೆ ಮ್ಯಾರೇಜೇ ಬೇಡ ಅಂತ ಚೀನಲ್ಲಿ ಡಿಸೈಡ್ ಮಾಡಿದಾರಂತೆ. ಸೊ ಹಾಗಾಗೋದು ಬೇಡ. ನಮ್ಮ ಸನಾತನ ಧರ್ಮದಲ್ಲಿ ಒಂದು ಸಂಪ್ರದಾಯ ಹಾಗೆ ಉಳ್ಕೊಂಡು ಹೋಗಲಿ, ಮದುವೆ ಸಂಪ್ರದಾಯ. ಯಾಕೆ ಅಂದರೆ ಅಕ್ರಮ ಸಂಬಂಧಗಳು ಹೆಚ್ಚಾಗ್ದಿರ ಇರಲಿ. ಸೊ ತಪ್ಪಾಯಿತು, ಈ ಸಂದರ್ಭದಲ್ಲಿ ಮಾತಾಡಬಾರ್ದು. ಇಟ್ಸ್ ಓಕೆ, ಬಟ್ ಹಾಗೆ ಬಂತು. ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ. ಸೊ ರಾಹು, ಕೇತು, ಶುಕ್ರ ಗ್ರಹಗತಿಗಳು ಏನಿತ್ತು ಎಲ್ಲವೂ ಕೂಡ ನಿಮ್ಮ ಫೇವರಿಗೆ ಬಂದಿದೆ. ತುಂಬ ಒಳ್ಳೆಯದಾಗ್ತಾ ಇದೆ. ಪ್ರೀತಿನ ಕಳ್ಕೊಬೇಡಿ, ಪ್ರೀತಿಯಿಂದನೇ ಸರಿಯಾದ ದಾರಿಯಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಪ್ರೀತಿಯಿಂದ ಪ್ರೀತಿನೂ ಗೆಲ್ಬೋದು, ಯುದ್ಧನೂ ಗೆಲ್ಬೋದು. ಶಾಂತವಾಗಿ ಇದ್ರೆ ಭಗವಂತನ್ನೇ ಗೆಲ್ಲಬಹುದು ಅನ್ನುವಂಥ ಉತ್ತರ ಇಲ್ಲಿ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈ ರೀಡಿಂಗನ್ನು ನಾನು ಆ ಶಾರದಾ ದೇವಿ, ಸರಸ್ವತಿ, ವಾಗ್ದೇವಿ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.